ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಮೃತ ಅವರದ್ದು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ, ನಿನ್ನೆ ಅವರ ಮದುವೆಯಾಗಿತ್ತು. ಹಾಗೆ ಇವತ್ತು ಸತ್ಯನಾರಾಯಣ ಪೂಜೆದಕ್ಕೆ ನಾನು ಮೇಕವರ್ ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ. ಮತ್ತು ಮೇಕವರ್ ಎಲ್ಲ ಹೇಗಾಗ್ತದೆ ಅಂತ ನೋಡುವ ಬನ್ನಿ. ಮದುವೆದು ಮನೆ ಬಂತು. ಏನು ರಿಲ್ಯಾಕ್ಸ್ ಆಗಿ ಗೊತ್ತದ್ದು? ರಿಲ್ಯಾಕ್ಸ್ ಆಗಿ ಅಂದ್ರೆ ಮದುಮಗಳು ಬರಲಿಲ್ಲ, ಪೋಷಣ್ ಬರ್ಲಲ್ಲಿ ಇದ್ದಾರೆ. ಈಗ ಬರಬೇಕಾ, ಹಾಗೆ ರೆಡಿ ಮಾಡ್ಲಿಕ್ಕೆ ಟೈಮ್ ಉಂಟಲ್ಲ, ಹಾಗೆ ಕೂತದ್ದು. ನಿನ್ನೆ ಆದ್ರೆ ತುಂಬಾ ಟೆನ್ಷನ್ ಇತ್ತು ಮದುವೆದು. 10-15 ಜನಕ್ಕೆ ರೆಡಿ ಮಾಡ್ಲಿಕ್ಕೆ, ಮದುಮಗಳಿಗೆ ರೆಡಿ ಮಾಡ್ಲಿಕ್ಕೆ ಹಾಗೆಲ್ಲ. ಇವಾಗ ಆ ಥರ ಏನು ಟೆನ್ಷನ್ ಇಲ್ಲ, ಮದುಮಗಳಿಗೆ ಮಾತ್ರ ಮಾಡ್ಲಿಕ್ಕೆ. ನಮೃತ ಅವರು ಬರೋವರೆಗೆ ಅವರ ಅಮ್ಮ ರಮಣಿಯಕ್ಕ ಇದ್ದಾರೆ, ಅವರನ್ನು ಸ್ವಲ್ಪ ಮಾತಾಡಿಸ್ತೇನೆ. ಹಾಯ್ ರಮಣಕ್ಕ. ಹಾಯ್. ಗೋಡೆ ನಿನ್ನೆ ಹೇಗಾಯ್ತು ನಾವು ಮಾಡಿದ ಮೇಕಪ್ ಎಲ್ಲ ನಿಮಗೆ, ಮಗಳಿಗೆ, ಫ್ಯಾಮಿಲಿಗೆಲ್ಲ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ತುಂಬ ಸಮಯದಿಂದ ನಮ್ಮದು ನಡೀತಾ ಉಂಟು. ಇದು ಸಹ ಯಾವಾಗಲೂ ಒಳ್ಳೆಯದೇ ಮಾಡ್ತಿದ್ರಿ, ಇವತ್ತು ಸಹ ನಿನ್ನೆ ಸಹ ಒಳ್ಳೆಯದೇ ಮಾಡಿದ್ರಿ. ತುಂಬ ಚೆಂದಾಗಿತ್ತು, ಎಲ್ಲರಿಗೂ ತುಂಬ ಇಷ್ಟ ಆಯಿತು, ಒಳ್ಳೆಯದಾಗಿದೆ. ಫಂಕ್ಷನ್ ಸಹ ಒಳ್ಳೆ ಆಗಿತ್ತು. ನಿನ್ನೆ ನಾನು ಬಂದಿದ್ದೆ ಅಲ್ಲ ಹಾಲಿಗೆ, ಒಳ್ಳೆ ಆಗಿದೆ. ಎಲ್ಲರದ್ದು ಸಹ ಫೀಡ್ಬ್ಯಾಕ್ ಹಾಗೆ ಇತ್ತು, ಒಳ್ಳೆಯದಾಗಿದೆ ಒಳ್ಳೆಯದಾಗಿದೆ. ಊಟ ಸಹ ತುಂಬ ಒಳ್ಳೆ ಇತ್ತು. ಥ್ಯಾಂಕ್ ಯು. ನಿಮ್ದು ಸ್ವಲ್ಪ ಟೆನ್ಷನ್ ಕಡಿಮೆ ಆಯ್ತಲ್ಲ, ಫಂಕ್ಷನ್ ಎಲ್ಲ ಒಳ್ಳೆ ಆಗ್ಲಿ. ಖಂಡಿತ ಖಂಡಿತ, ತುಂಬ ಟೆನ್ಷನ್ ಇತ್ತು, ಅದು ಹೇಗೆ ಆಗ್ತದೆ ಅಂತೇಳಿ. ಒಳ್ಳೇದಾಯ್ತು, ಹಾಗೆ ನಿಮಗೆ ಸಹ ಖುಷಿ ಆಯ್ತು. ಸರಿ ಸರಿ, ಥ್ಯಾಂಕ್ ಯು. ರಮಣಕ್ಕನಿಗೆ ಇವತ್ತು ರೆಡಿ ಆಗ್ಲಿಕ್ಕಿಲ್ಲ, ಅವರಿಗೆ ಜಸ್ಟ್ ಒಂಚೂರು ಹೂ ಮುಡಿಸಿದೆ. ಅಷ್ಟೊತ್ತಿಗೆ ನಮೃತ ಅವರು ಬಂದರು. ನಮೃತ ಅವರಿಗೂ ಕೂಡ ಅಷ್ಟೇ ಇವತ್ತು ತುಂಬ ಸಿಂಪಲ್ ಮೇಕಪ್, ಹೇರ್ ಸ್ಟೈಲ್ ಸಹ ತುಂಬ ಸಿಂಪಲಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಅವ್ರದ್ದು ಹುಡುಗನ ಕಡೆಯವರು ಸಹ ಈಗ ಬರ್ತಾ ಇದ್ದಾರೆ ಅಂತೇಳಿ ಫೋನ್ ಮಾಡಿದರು. ಹಾಗೆ ಸ್ವಲ್ಪ ಬೇಗ ಬೇಗ ಮಾಡಿ ಜಸ್ಟ್ ಒಂದು ಸಾರಿ ಹಾಕಿ ಬಿಟ್ಟಿದ್ದೇನೆ. ಮತ್ತು ಹೇರ್ ಸ್ಟೈಲ್ ಮತ್ತೆ ಮಾಡುವ ಅಂತೇಳಿ ಎಣಿಸ್ಕೊಂಡಿದ್ದೇನೆ. ಇದು ಸ್ವಲ್ಪ ಗಿಡ್ಡ ಅಲ್ಲ, ಆಯ್ತಾಯ್ತು. ಸ್ಟಿಕ್ಕರ್ ಒಂದು ದಿಗ್ಬಿಡ್ತಾವ ಸರಿ. ಹೇರ್ ಸ್ಟೈಲ್ ಬೇಕಾ ಅನ್ಕೋಗ. ಹುಡುಗನ ಕಡೆಯವರು ಬಂದರು. ಹಾಗೆ ನಮೃತ ಅವರು ಅವರನ್ನು ರಿಸೀವ್ ಮಾಡಲಿಕ್ಕೆ ಹೊರಟರು. ಹಾಗೆ ನಾನು ಸ್ವಲ್ಪ ಇನ್ನು ಫಿನಿಶಿಂಗ್ ಬಾಕಿ ಉಂಟು, ಹಾಗೆ ಹೇರ್ ಸ್ಟೈಲ್ ಸಹ ಇನ್ನು ಮಾಡಲಿಕ್ಕೆ ಉಂಟು ಅವರಿಗೆ. ಹುಡುಗನ ಕಡೆಯವರಿಗೆ ಆರತಿ ಮಾಡಿ ವೆಲ್ಕಮ್ ಮಾಡಿದರು. ಮತ್ತು ಭಟ್ರು ಕೂಡ ಬಂದಾಯಿತು. ಹಾಗೆ ಅವ್ರ ಭಟ್ರು ಪೂಜೆ ಸ್ಟಾರ್ಟ್ ಮಾಡೋದ್ರೊಳಗೆ ನಂದು ನಮೃತ ಅವರಿಗೆ ರೆಡಿ ಮಾಡಿ ಬಿಡಬೇಕು. ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಗೊತ್ತಾ, ತುಂಬ ನ್ಯಾಚುರಲ್ ಇದ್ದಾಗೆ ತೋರ್ತಿದ್ವಿ. ನಿಮಗೆ ಫುಲ್ ವೈಟ್ ವಾಶ್ ಥರ ಮಾಡಿ ಇದು ಮಾಡಲಿಲ್ಲ, ಮೇಕಪ್ ಎಲ್ಲ ಎಲ್ಲ ಮಾಡಿದಾರಂತ ಹೇಳ್ತಿದ್ರು. ನಮ್ಗೆ ಅದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ಮೇಕಪ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದು ಒಳ್ಳೆ ಆಯ್ತು ಅಂತೇಳಿ ಒಂದು ಅಲ್ವಾ. ಹೌದು, ಹೇಳ್ತಿದ್ರು ಸ್ಕಿನ್ ಟೋನ್ ಎಲ್ಲ ನಿನ್ನೆ ಬಿಡಿ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಎಲ್ಲ ಮಾಡ್ತಾರೆ. ಫ್ರೆಂಡ್ಸ್, ನಮೃತ ಅವರಿಗೆ ನಾನು ಇವತ್ತು ಸಿಂಪಲ್ ಹೇರ್ ಸ್ಟೈಲ್ ಮಾಡ್ತಾ ಇದ್ದೇನೆ. ಸೈಡ್ ಪಾರ್ಟಿಷನಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ತಗೊಂಡು, ಹಾಗೆ ಒಂಚೂರು ಸೈಡಲ್ಲಿ ಫ್ಲಿಕ್ಸ್ ಬಿಡ್ತಾ ಇದ್ದೇನೆ. ಆ್ಯಕ್ಚುಲಿ ಅವರ ಫೇಸಿಗೆ ಸೂಟ್ ಆಗ್ತಾ ಉಂಟು ಇದು ಹೇರ್ ಸ್ಟೈಲ್. ಮತ್ತು ನೀವೆಲ್ಲ ನನ್ನ ವೀಡಿಯೋಸಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತೇನೆ. ಹಾಗೆ ನನ್ನ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಬಟನ್ ಸಹ ಪ್ರೆಸ್ ಮಾಡಿ, ಯಾಕಂದರೆ ನನ್ನ ಎಲ್ಲ ವೀಡಿಯೋಸದ್ದು ನೋಟಿಫಿಕೇಷನ್ ನಿಮಗೆ ಬರ್ತದೆ. ಹಾಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ವೀಡಿಯೋ ಕೊಡಬೇಕಾದ್ರೆ ಪಾರ್ಲರಲ್ಲೇ ನಾನು ಇನ್ ಡೀಟೇಲ್ ಆಗಿ ಮಾಡಿ ತೋರಿಸ್ಬೇಕಾಗ್ತದೆ. ಇಲ್ಲಿ ಫಂಕ್ಷನಿಗೆ ಬಂದಾಗ ತುಂಬ ಇನ್ಫಾರ್ಮೇಷನ್ ನನಗೆ ಕೊಡಲಿಕ್ಕೆ ಆಗೋದಿಲ್ಲ. ಹಾಗೆ ಹೇರ್ ಸ್ಟೈಲಿದು ಮತ್ತು ಮೇಕಪ್ ಇದು ವೀಡಿಯೋಸ್ ಎಲ್ಲ ನಾನು ನೆಕ್ಸ್ಟ್ ಹಾಕ್ತಾ ಇರ್ತೇನೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತೇನೆ.
ನನ್ನ ಅಕಾಡೆಮಿಯಲ್ಲಿ ಸುಮಾರು ಜನ ಪಾರ್ಲರ್ನವರು ಮೇಕಪ್ ಕಲೀಲಿಕ್ಕೆ ಬಂದಿದ್ದಾರೆ. ಆ ಟೈಮಲ್ಲಿ ನನ್ನ ಹತ್ರ ಜಾಬಿಗೆ ಹೋಗೋರು ತುಂಬ ಜನ ಕೇಳಿದ್ದಾರೆ, ಮೇಡಮ್ ನಮಗೆ ಒಂದು ಸೆಲ್ಫ್ ಮೇಕಪ್ ಬಗ್ಗೆ ಒಂದು ಕ್ಲಾಸ್ ಕೊಡಿ ಅಂತೇಳಿ. ನಾನು ಸೆಲ್ಫ್ ಮೇಕಪ್ ಬಗ್ಗೆ ಕ್ಲಾಸ್ ಕೊಡಲಿಲ್ಲ ಆದರೂ ನಿಮಗೆ ನಾನು ಖಂಡಿತ ಒಂದು ಸೆಲ್ಫ್ ಮೇಕಪ್ ಇದು ವಿಡಿಯೋ ಮಾಡಿ ಹಾಕ್ತೇನೆ. ನಮ್ಮ ನಿನ್ನೆಯ ಮದುಮಗ ಸ್ವಾಮಿ ಕೂಡ ಇಲ್ಲಿದ್ದಾರೆ, ನಮ್ರತ ಅವರ ಹಸ್ಬೆಂಡ್. ಅವರಿಗೆ ಕೂಡ ನನ್ನ ಮೇಕಪ್ ತುಂಬ ಇಷ್ಟ ಆಯ್ತಂತೆ. ಹಾಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತೇಳಿ ನೀವೇ ಕೇಳಿ. अच्छा दिख रहे हैं. Thank you. So, auntie did makeup for my newly wedded wife, Namrata, for her 2 events, and she did a fabulous job. So everybody applauded her makeup, said that it gave a very natural look to Namrata. It enhanced her features, existing features, and it didn't look very, over makeup. Just perfect, beautiful enough to make her look however she is. Thank you. आप भी अच्छा दिख रहे थे. Thank you. Wedding Mine में was a no makeup look. नेचुरल लुक आपका. Natural look. शादी सब कैसा हुआ? बहुत अच्छा हुआ. सब कुछ बहुत अच्छा था. थैंक्स टू आंटी, उनके हेल्प से, कोऑपरेशन से सब कुछ हो गया अच्छे से. थैंक यू. देखना पूछ रहे हैं ना 3 इयर्स कहाँ से 3 इयर्स हो गया बोल के. अब सोच रहे हैं कि मैं झूठ बोल रही हूँ, बता दो. Almost 3 years, 2.5 years हुआ है वैसे actually. अंद ಒಂಚೂರು ಹೈಟ್ ಆಗಿರತ್ತ. इधर आते हैं. ಮೇಕಪ್ का जरूरत नहीं है. ಸೌಮ್ಯ ಅವರು ಪೂಜೆ ಅಂತೇಳಿ ಶಾಲ್ ಹಾಕ್ಕೊಂಡು ಬಂದಿದ್ರು ಶೋಲ್ಡರಿಗೆ, ಬಟ್ ಅದು ನಿಲ್ತಾ ಇರಲಿಲ್ಲ. ಹಾಗೆ ಒಂದು ಪಿನ್ ಹಾಕಿ ಅಂತ ಹೇಳಿದರು. ಹಾಗೆ ನಾನು ಪಿನ್ ಹಾಕಲಿಕ್ಕೆ ಅವ್ರು ತುಂಬ ಹೈಟ್ ಇದ್ದರು. ಹಾಗೆ ನಾನೊಂದು ಸ್ಟೂಲ್ದ ಹೆಲ್ಪಲ್ಲಿ ಅವರಿಗೆ ಒಂದು ಪಿನ್ ಹಾಕಿದೆ. ಮತ್ತು ನಮ್ರತ ಅವರಿಗೆ ನಾನೊಂದು ಸಿಂಪಲ್ ಹೇರ್ ಸ್ಟೈಲ್ ಮಾಡಿದೆ, ಬ್ಯಾಕಲ್ಲಿ ಸ್ವಲ್ಪ ಹೂ ಹಾಕಿ. ಮತ್ತು ಮೇಕಪ್ ಆಗ ಸ್ವಲ್ಪ ಮಾಡಿದ್ದೆ ನಾನು, ಬಟ್ ಲಿಪ್ಸ್ಟಿಕ್ ತುಂಬ ಲೈಟಲ್ಲಿ ಹಾಕಿದ್ದು ಅವಸರದಲ್ಲಿ. ಹಾಗೆ ಸ್ವಲ್ಪ ಲಿಪ್ಸ್ಟಿಕ್ ಡಾರ್ಕ್ ಮಾಡಿ ಮತ್ತು ಸ್ವಲ್ಪ ಮೇಕಪ್ ಫಿನಿಶ್ ಮಾಡಿ ಒಂಚೂರು ಮಸ್ಕರ ಸಹ ಹಾಕಿದೆ. नम्रता का फॉर्म वीडियो मैंने इंस्टाग्राम में पोस्ट किया. अच्छा, देखना पड़ेगा. सविता मेकअप मेरे टैग में है, देखो टैग किया है मुझे. परमात्मने नमः. पवित्राणां पवित्रं योनाञ्च भूतानां योग्यज नियतिप्रदाय ज्ञानप्रदाय विबुधासुरसौख्यदुःखसत्कारणाय प्रलम्भ विपरीतमति प्रभूतवादान् निरस्य कृतवान् भुवि तत्त्ववादं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि. सर्वाभ्य तत्त्वदेवताभ्यो नमः. मातृका ಫ್ರೆಂಡ್ಸ್, ಪೂಜೆಗೆ ರೆಡಿ ಆಗುವಾಗ ನಮ್ರತ ಅವರನ್ನು ಸಹ ನಾನು ರೆಡಿ ಮಾಡಿ ಬಿಟ್ಟಿದ್ದೇನೆ. ಮತ್ತು ನಾನು ಎಲ್ಲ ಪ್ಯಾಕ್ ಮಾಡಿ ಹೊರಡುವಾಗ ರಮಣಕ್ಕ ಹೇಳಿದರು ಪ್ರಸಾದ ತೆಕ್ಕೊಂಡು ಹೋಗಿ ಅಂತೇಳಿ. ಚಂದ ಕಾಣ್ತಾ ಉಂಟಲ್ಲ, ಸೀರೆಲ್ಲ ಆಗ್ತದೆ ನಾನು. ಗೋವಿಂದ ಗೋವಿಂದ ವಿಷ್ಣುರಾಜ್ಞಯ ಪ್ರವರ್ತಮಾನಸ್ಯ ಆದ್ಯ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಕೇಳಿ ತಗೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಪ್ರಸಾದವನ್ನು ಬಿಟ್ಟು ಬರಬಾರ್ದು ಅಂತ ಸಹ ಹೇಳ್ತಾರೆ. ಹಾಗೆ ನನಗೆ ಸ್ವಲ್ಪ ಪಾರ್ಲರಲ್ಲಿ ಕಸ್ಟಮರ್ ಇದ್ದರು. ಹಾಗೆ ನಾನು ರಮಣಕ್ಕನ ಹತ್ರ ಹೇಳಿದೆ ಪಾರ್ಲರಿಗೆ ಹೋಗಿ ನಾನು ಸ್ವಲ್ಪ ಹೊತ್ತಿನ ನಂತರ ಇಲ್ಲಿ ಬಂದು ಪ್ರಸಾದ ತಗೊಳ್ತೇನೆ ಹೇಳಿ. ಮತ್ತು ನಾನು ಹಾಗೆ ಮಾಡಿದೆ. ಪಾರ್ಲರಿಗೆ ಬಂದು ಕಸ್ಟಮರ್ ಅಟೆಂಡ್ ಮಾಡಿ ಮತ್ತು ಹೋಗಿ ನನಗೆ ನಮ್ರತ ಅವರೇ ಪ್ರಸಾದವನ್ನು ಕೊಟ್ಟರು. ಮತ್ತು ರಮಣಕ್ಕ ಬಂದು ಒಂದು ಸೀರೆಯನ್ನು ಸಹ ನನಗೆ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಉಂಟು ಸಾರಿ, ಪರ್ಪಲ್ ಮತ್ತು ಪಿಸ್ಟಾ ಗ್ರೀನ್ ಕಾಂಬಿನೇಷನಲ್ಲಿ ಪ್ಯೂರ್ ಸಿಲ್ಕ್. ಮತ್ತು ಬ್ಲೌಸ್ ಸಹ ಪಿಸ್ಟಾ ಗ್ರೀನ್ ಬಂದಿದೆ, ರೇರ್ ಕಾಂಬಿನೇಷನ್. ನನಗಂತೂ ತುಂಬ ಇಷ್ಟ ಆಯಿತು ಇದು ಸಾರಿ. ಫ್ರೆಂಡ್ಸ್, ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಬಾಯ್.